ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗಲ್ಲಿ ಕೊಬ್ಬರಿ ಮಿಠಾಯಿ ಅಂದರೆ ಕೊಬ್ಬರಿ ಪೇಡ ಮಾಡ್ತಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೇಗಂತ. ಇದು ತುರಿದು ಇಟ್ಟಿದ್ದೀನಿ ನೋಡಿ. ಇದು ಕೊಬ್ಬರಿ ಪೇಡ ಮಾಡೋಕ್ಕೆ ಇದನ್ನಿಂದ ತುರಿದು ಇಟ್ಟಿದ್ದೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ ಪಾಕ ಮಾಡೋಕ್ಕೆ. 2 ಕಾಯಿ ಇದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ ನೋಡಿ. ಈಗ ಇದು ಒಲೆ ಮೇಲೆ ಇಡ್ತೀನಿ. ಇಟ್ಟು ಸಕ್ಕರೆ ಮುಳುಗುವಷ್ಟೇ ನೀರು ಹಾಕ್ತೀನಿ ನೋಡಿ. ಇಷ್ಟೇ ಸಾಕು ನೀರು. ಇದು ಕರಗೋತನ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿತದ. ಈಗ ಸಕ್ಕರೆ ಕರಗಿ ಕುದೀತಾ ಇದೆ ನೋಡಿ. ಕುದಿದ ಮೇಲೆ ಅದೊಂದು ಸ್ವಲ್ಪ ಎಳೆ ಪಾಕ ಅಂತಾರಲ್ಲ, ಎಳೆ ಪಾಕ ಬರಬೇಕು. ಅಲ್ಲಿ ತನಕ ಕುದಿಸ್ಬೇಕು ನೋಡಿ. ನೋಡಿ, ಇದು ಎಳೆ ಪಾಕ ಬಂದಿದೆ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ಇದಿಷ್ಟು ಕಲಿಸ್ಕೊಂಡು ಒಂದು ಸ್ವಲ್ಪ ತಗೊಂಡು ಇಷ್ಟು ಒಂದು ಬಟ್ಲದಾಗ ನೀರು ತಗೊಂಡು ಹಿಂಗೆ ಹಾಕಿದರೆ ಕರಗಬಾರ್ದು, ಅಂದರೆ ಇನ್ನೊಂದು ಸ್ವಲ್ಪ ಕುದಿಬೇಕು ಅಂತ. ಇದು ನೋಡಿ, ನೀರಲ್ಲೆಲ್ಲ ಕರಿಗೋಯ್ತು. ಈ ಥರ ಆಗಬಾರ್ದು, ಗಂಟಿನ ಥರ ಆಗಬೇಕು ಒಂದು ಸ್ವಲ್ಪ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ನೋಡಿ. ಇದು ನೋಡಿ, ಇದು ತುರಿದಿರೋ ಕೊಬ್ಬರಿ ಈಗ ಬಾಣಲಿಗೆ ಹಾಕಿ ಇದೊಂದು ಸ್ವಲ್ಪ ಹುರ್ಕೊತೀನಿ. ಮೀಡಿಯಮ್ ಫ್ಲೇಮಾಗ ಅಂದರೆ ಮೀಡಿಯಮ್ ಉರಿದಲ್ಲೇ ಹುರ್ಕೋಬೇಕು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ನೋಡಿ. ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ. ತುಪ್ಪ ಹಾಕಿ ಹುರಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಚಲೋ ಇರ್ತದೆ. ಅದಕ್ಕೋಸ್ಕರ ತುಪ್ಪ ಹಾಕಿ ಹುರಿತಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಇದು ತೆಗೆದು ಇದು ಆಫ್ ಮಾಡ್ತೀನಿ. ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊತೀನಿ. ಎಣ್ಣೆನಾದರೂ ಸವರ್ಕೋಬೋದು, ತುಪ್ಪನಾದರೂ ಸವರ್ಕೋಬೋದು. ನಾನೊಂದು ಸ್ವಲ್ಪ ತುಪ್ಪ ಸವರ್ಕೋತೀನಿ. ನೋಡಿ, ಈಗ ಪಾಕ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ನೀರಲ್ಲಿ ಹಾಕಿ ನೋಡ್ತೀನಿ. ನೋಡಿ, ಹಾಕಿನಿ. ನೋಡಿ, ಇಷ್ಟಾದರೆ ಸಾಕು. ಈ ಥರ ಆಗಬೇಕು. ಈಗ ಇದು ಹುರಿದಿರೋದು ಕೊಬ್ಬರಿ ಇದ್ರೊಳಗೆ ಹಾಕ್ತೀನಿ. ಪೂರ್ತಿ ಕಮ್ಮಿ ಮಾಡಿ ಕೊಬ್ಬರಿ ಕಲಿಸ್ಬೇಕು. ಹಾಗೆ ಒಂದು ಸ್ವಲ್ಪ ಇಲಾಚಿ ಪುಡಿನ ಹಾಕ್ತೀನಿ.
ಇದಿಷ್ಟು ಕಲಿಸ್ಕೊತೀನಿ. ಹಾಗೆ ಇನ್ನೊಂದು ಚಮಚ ತುಪ್ಪನ ಹಾಕ್ತೀನಿ. ಹಾಕಿ ಇನ್ನೊಂದು ಸ್ವಲ್ಪ ಇದೆಲ್ಲ ಕಲಸಿ ಪ್ಲೇಟಿಗೆ ಹಾಕಬೇಕು. ಈಗ ರೆಡಿ ಆಯಿತು. ಇದನ್ನು ಒಲೆ ಆರಿಸಿ ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿ. ಇದೆಲ್ಲ ಈ ಥರ ಮಾಡಿದರೆ ನಮಗೆ ಪೀಸ್ಗಳು ಚಲೋ ಬರ್ತಾವೆ ನೋಡಿ. ಇದು ಆರಬೇಕು. 1 ಗಂಟೆ ಬಿಟ್ಟರೆ ಆರ್ತದೆ ನೋಡಿ. 1 ಗಂಟೆ ಬಿಟ್ಟ ಮೇಲೆ ನಾವು ಪೀಸ್ ಮಾಡ್ಕೋಬೋದು. ಕಟ್ ಮಾಡ್ತೀನಿ ನೋಡಿ. ಪೂರ್ತಿ ಆರಿದರೆ ಪೀಸ್ ಬರಲ್ಲ, ಅದಕ್ಕೆ ಹೀಗೆ ಕಟ್ ಮಾಡ್ತೀನಿ. ಏನು ಟೈಮಿಗೆ ಬರ್ಕಂತಾರಲ್ಲಿ MRI ಅಂತ ಅಲ್ಲಿ ಜಯದೇವ ಹಾಸ್ಪಿಟಲ್ದಾಗ ಮುಂಜಾನೆ ಅಂದ್ರೆ ಟೈಮು ಈಗ ಕಟ್ ಮಾಡಿದ್ದೀನಿ. ಪೀಸ್ ಬರ್ತಾ ಇದ್ದ ನೋಡಿ. ಈಗ ಈ ಥರ ಮಾಡಿದರೆ ತುಂಬ ಅಂದ್ರೆ ಭಾಳ ರುಚಿಯಾಗಿರ್ತಾವೆ, ಭಾಳ ಟೇಸ್ಟಿಯಾಗಿರ್ತಾವೆ. ಒಂದೇ ನಿಮಿಷದಾಗೆ ಖಾಲಿ ಆಗ್ತಾವೆ. ಹಂಗೆ ಬಾಯಾಗ ಇಟ್ಕೊಂಡ್ರೆ ಕರಗೋತಾವೆ, ಅಷ್ಟು ಚಲೋ ಆಗ್ತಾವೆ ನೋಡಿ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಪೀಸ್ ಆಗ್ಯಾವ ಇವು. ಇಷ್ಟಾದರೆ ತಿನ್ನೋಕ್ಕೆ ರೆಡಿ ಇರ್ತಾವೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆಗ್ತವೆ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.